ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇವತ್ತು ಬೇರೊಂದು ಬಗೆಯ ವಿಷಯವನ್ನ ಎತ್ಕೊಂಡಿದ್ದೇವೆ. ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿ ಸಮರಸ ಮತ್ತು ಆತ್ಮಜ್ಞಾನ, ಅಧ್ಯಾತ್ಮ ವಿದ್ಯಾನ್ನಿ ಅಥವಾ ಅದರ ಕೇಂದ್ರವಾದಂತಹ ಆತ್ಮಜ್ಞಾನ ಅನ್ನಿ, ಈ ಅಧ್ಯಾತ್ಮಕ್ಕೂ ಅಥವಾ ಆತ್ಮಜ್ಞಾನಕ್ಕೂ ಸಮಾಜದಲ್ಲಿ ಸಮರಸ ಉಂಟು ಮಾಡುವುದಕ್ಕೆ ಅಥವಾ ಇಟ್ಟುಕೊಳ್ಳಲಿಕ್ಕೆ ಯಾವ ಸಂಬಂಧ ಇರಬಹುದು? ಸಮರಸ ಅನ್ನುವುದನ್ನು ನಾನು ಸಾಮರಸ್ಯ ಅನ್ನುವ ಅರ್ಥದಲ್ಲೇ ಉಪಯೋಗಿಸ್ತಾ ಇದ್ದೇನೆ. ಹೇಗೆ ವಿರಾಗ ಮತ್ತು ವೈರಾಗ್ಯ ಎರಡು ಒಂದೇ ಅರ್ಥವನ್ನು ಹೊಂದಿವೆಯೋ, ಹಾಗೆಯೇ ಸಮರಸ ಮತ್ತು ಸಾಮರಸ್ಯ ಒಂದೇ ಅರ್ಥವನ್ನು ಹೊಂದಿರ್ತವೆ. ಯಾವ ರೀತಿಯಲ್ಲಿ ವಿರಸ ಅಂತ ಹೇಳಿದ್ರೆ, ಇಬ್ಬರು ಹೊಂದಿಕೊಂಡು ಹೋಗದಿದ್ರೆ ಅದು ವಿರಸ ಆಗುತ್ತೆ. ಒಬ್ರು ಇನ್ನೊಬ್ರು ಜೊತೆ ಚೆನ್ನಾಗಿ ಹೊಂದಿಕೊಂಡು ಹೋದ್ರೆ ಆಗ ಅದಕ್ಕೆ ಸಮರಸ ಅಂತೀವಿ. ಸಮಾಜದಲ್ಲಿ ಸಮರಸ ನಮಗೆ ಬೇಕು. ಇಲ್ಲವಾದ್ರೆ ಒಬ್ರು ಮನೆಯನ್ನ ಇನ್ನೊಬ್ರು ಸುಟ್ಟು ಹಾಕೋದು, ಅವ್ರ ಮನೆಯನ್ನು ಇವರು ಸುಟ್ಟು ಹಾಕೋದು, ಒಬ್ರನ್ನ ಇನ್ನೊಬ್ರು ಕುರುಡಾಗಿ ಮಾಡೋದು, ಇವರು ಅವರನ್ನು ಕುರುಡಾಗಿ ಮಾಡೋದು, ಆಮೇಲೆ ಯಾರು ಕಣ್ಣು ಕಾಣುವಂಥವರು ಇರೋದಿಲ್ಲ. ಒಬ್ರು ಇನ್ನೊಬ್ಬರನ್ನ ಪೋಷಿಸಬೇಕು ಹೊರತು ಒಬ್ರು ಇನ್ನೊಬ್ಬರನ್ನ ಶೋಷಿಸಬಾರದು, ಒಬ್ರು ಇನ್ನೊಬ್ಬರನ್ನ ಹಾಳುಗೆಡಹಬಾರದಲ್ವೇ. ಎಷ್ಟೋ ಬಾರಿ ಇಂತಹ ಸಾಮಾಜಿಕ ವಿಷಯಗಳನ್ನ ಬೇರೊಂದು ವಿಭಾಗದಲ್ಲಿ ನೋಡ್ತೀವಿ ನಾವು. ಅಧ್ಯಾತ್ಮವನ್ನ ದೂರ ಆಗಿರುವಂತಹ ಮತ್ತೊಂದು ವಿಭಾಗದಲ್ಲಿ ಇಟ್ಕೊಂಡಿರ್ತೀವಿ. ಎಷ್ಟೋ ಬಾರಿ ಅಧ್ಯಾತ್ಮದಲ್ಲಿದ್ದವರು ಸಾಮಾಜಿಕ ವಿಷಯಗಳಲ್ಲಿ ಕೈ ಹಾಕುವುದಿಲ್ಲ, ಮತ್ತು ಸಮಾಜ ಸುಧಾರಣೆ ಮಾಡುತ್ತಿರುವಂತವರು ಅಥವಾ ಸಮಾಜಕ್ಕೆ ಸೇವೆ ಮಾಡ್ತಿರುವವರು ಮುಂದುವರಿದ ಅಧ್ಯಾತ್ಮದಲ್ಲಿ ಕೈ ಹಾಕುವುದಿಲ್ಲ. ಹಾಗೆ ಕೈ ಹಾಕಿದಾಗ ಕೆಲವರೆಲ್ಲ ಕೈ ಸುಟ್ಕೊಂಡವರು ಇರ್ತಾರೆ ಹೇಳುವ ಬಗೆಯಲ್ಲಿ. ಸಾಧು ಸನ್ಯಾಸಿಗಳು ಸಮಾಜ ಸುಧಾರಣೆಗಿಳಿದ್ರೆ ಒಂದು ಅಪಾಯ ಇದೆ, ಅವರು ರಾಜಕೀಯಕ್ಕೆ ಒಳಗಾಗ್ಬಿಡ್ತಾರೆ. ಬಲು ಶೀಘ್ರವಾಗಿ ಸ್ವಲ್ಪ ಸಮಯದಲ್ಲಿಯೇ ಸಮಾಜದಲ್ಲಿ ಆ ಸಾಧು ಸಂತರು ಯಾಕಾದ್ರೂ ಇದಕ್ಕೆಲ್ಲ ಸೇರ್ತಿದ್ದಾರೆ ಅಂತ ಒಂದು ಅಸಮಾಧಾನ ಉಂಟಾಗುವುದು ನೋಡಿ. ಆದ್ರಿಂದ ಇದು ಅಂದುಕೊಂಡಷ್ಟು ಸುಲಭವಾದ ವಿಷಯವಲ್ಲ. ಅಧ್ಯಾತ್ಮದಲ್ಲಿರುವವರು ಸಾಮಾಜಿಕ ಸಮಸ್ಯೆಗಳನ್ನ ಎತ್ಕೊಳ್ಬೇಕೋ ಬೇಡವೋ, ಮತ್ತು ಸಾಮಾಜಿಕ ವಿಷಯದಲ್ಲಿರುವವರು ಅಧ್ಯಾತ್ಮಕ್ಕೆ ಹೋದ್ರೆ ಏನಾದರೂ ತೊಂದರೆ ಬರುತ್ತೆಯೋ ಇತ್ಯಾದಿ. ಅದೇನೇ ಇರಲಿ, ಎಷ್ಟೋ ವಿಷಯಗಳಲ್ಲಿ ಅಲ್ಲಿರುವ ಸತ್ಯ ಏನಂತ ಹೇಳಿದ್ರೆ, ಅಲ್ಲೊಂದು ವಿದ್ಯೆ ಇರುತ್ತೆ. ಆ ವಿದ್ಯೆಯನ್ನ ಚಂದವಾದ ರೀತಿಯಲ್ಲಿ ಅನ್ವಯಿಸುವುದು ಎಲ್ಲರಿಗೂ ಬರೋದಿಲ್ಲ. ಆದ್ರಿಂದ ಎಡವಟ್ಟಾಗುತ್ತೆ. ಆದ್ರಿಂದ ನಾವು ಅಂದುಕೊಂಡದ್ದೊಂದು, ಆಮೇಲೆ ಆಗೋದು ಇನ್ನೊಂದು ಆಗುತ್ತೆ. ಈ ಧರ್ಮದ ವಿಷಯದಲ್ಲಿ ಪ್ರಪಂಚದ ಎಲ್ಲಾ ಕಡೆಯಲ್ಲೂ ಕೂಡ ಬಹಳ ವಿವಾದ ಇದೆ. ನಾನು ಕೇಳಿದ ಪ್ರಕಾರ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಮುಖ್ಯ ಸ್ಥಳವಾದಂತಹ ವ್ಯಾಟಿಕನ್ ಅನ್ನೋದೊಂದು ಪ್ರತ್ಯೇಕ ದೇಶವೇ. ಅದು ರೋಮ್ ನಗರದಲ್ಲಿ ಒಂದು ಪುಟ್ಟ ಭಾಗವಾಗಿದ್ರೂ ಕೂಡ ಅದೊಂದು ದೇಶ. ವಿಶ್ವದಲ್ಲಿಯೇ ಅತಿ ಚಿಕ್ಕ ದೇಶ ಅಂತ ಹೇಳಿದ್ರೆ ವ್ಯಾಟಿಕನ್. ಹೇಗೆ ಬೆಂಗಳೂರಿನಲ್ಲಿ ರಾಜಾಜಿನಗರವೋ ಇಂದಿರಾನಗರವೋ ಇದ್ದ ಹಾಗೆ ರೋಮ್ನಲ್ಲಿ ವ್ಯಾಟಿಕನ್ ಒಂದು ಭಾಗವಾಗಿರುತ್ತೆ. ಆದರೆ ರೋಮ್ ಅನ್ನುವ ನಗರ ಇಟಲಿಯ ರಾಜಧಾನಿ ಆಗಿದೆ. ವ್ಯಾಟಿಕನ್ ಅನ್ನುವುದು ಸ್ವತಃ ಒಂದು ದೇಶವಾಗಿದೆ. ಈಗ ಹೊರಟಿದ್ದು ವ್ಯಾಟಿಕನ್ಗೂ ಮತ್ತು ರೋಮಿನ ರಾಜರ ಮಧ್ಯೆಯೂ ಬಹಳ ಜಗಳ ಆಗಿತ್ತು. ಇವರಿಗೂ ಕೆಲವು ಶಕ್ತಿ, ಕೆಲವು ಪ್ರಭಾವ ಬೇಕು, ಪವರ್ ಬೇಕು. ಅವರಿಗೂ ಕೆಲವು ಪವರ್, ಕೆಲವು ಶಕ್ತಿ, ಕೆಲವು ಪ್ರಭುತ್ವ ತಮ್ಮ ಕೈಯಲ್ಲಿರಬೇಕು ಅಂತಿರುತ್ತೆ. ತುಂಬಾ ಜಗಳ ಎಲ್ಲ ಆಗಿದೆ. ಆ ರೀತಿ ಸಮಾಜ ಮತ್ತು ಭೂಮಿ ಅದೆಲ್ಲ ಬಂದಾಗ, ಜಮೀನು ಬಂದಾಗ, ಆ ಜಮೀನಿನ ಮೇಲೆ ಆ ಹಣದ ವಿಷಯದಲ್ಲಿ ಆಶ್ರಮಗಳಿಗೂ ಮತ್ತು ರಾಜಕಾರಣಿಗಳಿಗೂ ಕೂಡ ಕೆಲವೊಮ್ಮೆ ವೈಷಮ್ಯ ಆಗುವುದಿದೆ.
ಆದರೆ ಒಂದು ಸಿದ್ಧಾಂತದ ದೃಷ್ಟಿಯಿಂದ ಆತ್ಮಜ್ಞಾನ ಅಥವಾ ಅಧ್ಯಾತ್ಮ ಜ್ಞಾನದಿಂದ ಸಮಾಜದಲ್ಲಿ ಸಮರಸ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನೋಡಿ, ಸಾಹಿತ್ಯದಲ್ಲಿಯೂ ಕೂಡ ರವೀಂದ್ರನಾಥ್ ಟಾಗೋರ್ ಅಂತವರೆಲ್ಲ ತಮ್ಮ ಗೀತಾಂಜಲಿ ಅನ್ನುವಂತಹ ಕೃತಿಗೆ ನೊಬೆಲ್ ಪುರಸ್ಕಾರ ಪಡೆದವರು. ಆ ಗೀತಾಂಜಲಿಯಲ್ಲಿಯೇ ಉದಾಹರಣೆ ರೂಪದಲ್ಲಿ ಹೇಳುವುದಿದ್ರೆ ಒಂದು ಮಾತು ಹೇಳ್ತಾರೆ, ಅದು ತುಂಬಾ ಆಧ್ಯಾತ್ಮಿಕ ಪರಿಮಳವನ್ನ ಹೊಂದಿರುವಂತಹ ಮಾತು. ನಾವೆಲ್ಲರೂ ಮುಖ್ಯವಾಗಿ ಅದನ್ನ ಆಂಗ್ಲ ಭಾಷೆಯಲ್ಲಿ ಓದಿರ್ತೀವಿ. ಖಂಡಿತ ಅದರ ಕನ್ನಡ ಅನುವಾದ ಎಲ್ಲೋ ಇರುತ್ತೆ, ನಾನಿನ್ನೂ ಪಡೆದಿಲ್ಲ ಅದನ್ನ. ಖಂಡಿತ ಇರುತ್ತೆ, ಯಾರೋ ಮಾಡಿರ್ತಾರೆ. ವೇರ್ ದಿ ಮೈಂಡ್ ಇಸ್ ವಿದೌಟ್ ಫಿಯರ್ ಅಂಡ್ ದಿ ಹೆಡ್ ಇಸ್ ಹೆಲ್ಡ್ ಹೈ, ವೇರ್ ನಾಲೆಜ್ ಇಸ್ ಫ್ರೀ ಅಂತ ಒಂದು ಹಾಡಿದೆ. ಎಲ್ಲಿ ಮನಸ್ಸು ನಿರ್ಭಯವಾಗಿರುತ್ತೋ, ಎಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ತಲೆಯನ್ನ ಎತ್ತಿಕೊಂಡು ನಡೆಯಬಲ್ಲನೋ, ಎಲ್ಲಿ ಎಲ್ಲಾ ಜ್ಞಾನವೂ ಕೂಡ ಎಲ್ಲರಿಗೂ ಲಭಿಸುತ್ತೆಯೋ, ಮತ್ತು ಎಲ್ಲಿ ಪ್ರಪಂಚವು ಬೇರೆ ಬೇರೆ ತುಂಡುಗಳಾಗಿ ಒಡೆದಿಲ್ಲವೋ, ಎಲ್ಲಿ ಪ್ರತಿಯೊಬ್ಬರೂ ತಮ್ಮ ಹೃದಯದ ಆಳದಿಂದ ಮತ್ತು ಸತ್ಯದ ಆಳದಿಂದ ನುಡಿಯುತ್ತಾರೋ, ಶಬ್ದಗಳು ಸತ್ಯದ ಆಳದಿಂದ ಹೊರಹೊಮ್ಮುತ್ತವೆಯೋ, ಅಂತಹ ಸ್ವಾತಂತ್ರ್ಯವಿರುವಂತಹ ಸ್ವರ್ಗಕ್ಕೆ ನನ್ನ ದೇಶವು ಮುಂದುವರಿಯಲಿ, ಆ ದಿಕ್ಕಿನಲ್ಲಿ ನಡೆಯಲಿ. ಇನ್ ಟು ದಟ್ ಹೆವನ್ ಆಫ್ ಫ್ರೀಡಮ್ ಮೈ ಫಾದರ್, ಲೆಟ್ ಮೈ ಕಂಟ್ರಿ ಅವೇ ಅಂತ ರವೀಂದ್ರನಾಥ್ ಟಾಗೋರ್ ಅವರ ಪ್ರಸಿದ್ಧ ಕವಿತೆ ಇದೆ. ಅದು ಬಹುಮಟ್ಟಿಗೆ ಆಧ್ಯಾತ್ಮಿಕವಾದ ಕವಿತೆ, ಅದೊಂದು ಪ್ರಾರ್ಥನೆ. ಗೀತಾಂಜಲಿಯಲ್ಲಿ ಎಷ್ಟೋ ಪ್ರಾರ್ಥನೆಗಳಿವೆ. ಇನ್ನೊಂದು ಕಡೆ ಅದು ಸಮಾಜದಲ್ಲಿ ಸಮರಸವನ್ನ ಉಂಟು ಮಾಡಲಿಕ್ಕೆ ಕೊಟ್ಟಿರುವಂತಹ ಕರೆ ಅಂತಲೂ ಹೇಳಬಹುದು. ಈ ದಿನಗಳಲ್ಲಂತೂ ವಿಜ್ಞಾನ ತಂತ್ರಜ್ಞಾನ ಎಲ್ಲ ಎಷ್ಟೇ ಮುಂದುವರೆದರೂ ಕೂಡ ಅಬ್ಬಬ್ಬ, ನಮ್ಮ ಪ್ರಪಂಚದಲ್ಲಿ ಮತ್ತಷ್ಟು ವಿಭಾಗಗಳಾಗಿರುವುದಾಗಿ ನಾವು ನೋಡ್ತೇವೆ. ದೇಶದಲ್ಲಿಯೂ ವಿಭಾಗಗಳು, ನಮ್ಮ ರಾಜ್ಯದಲ್ಲಿಯೂ ವಿಭಾಗಗಳು, ಊರಿನಲ್ಲಿ ವಿಭಾಗಗಳು. ಅಷ್ಟ್ಯಾಕೆ ಮನೆಯಲ್ಲೂ ಕೂಡ ವಿಭಾಗ ಇದ್ರೆ ಆಶ್ಚರ್ಯ ಇಲ್ಲ. ಅಂತೂ ನಾವು ಮನುಜರು ಎಷ್ಟೆಲ್ಲ ಓದ್ಕೊಂಡಿದ್ರು ಕೂಡ, ಎಷ್ಟೆಲ್ಲ ತಿಳ್ಕೊಂಡಿದ್ರು ಕೂಡ ಒಟ್ಟು ಬಾಳುವುದನ್ನ ಕಲ್ತಿಲ್ಲ. 10 ಜನ ಒಟ್ಟು ಬಂದ್ರೆ ಅದರಲ್ಲಿ ಸ್ವಲ್ಪ ಸಮಯದಲ್ಲೇ 4 ಜನ ಆ ಕಡೆ ಹೋಗ್ತಾರೆ, 6 ಜನ ಈ ಕಡೆ ಬರ್ತಾರೆ. ಅಲ್ಲಿ ವಿಭಾಗವಾಗ್ತದೆ. ಎಲ್ಲ ರಾಜಕೀಯ ಪಕ್ಷಗಳು ಮತ್ತೆ ವಿಭಜನೆಗೊಳ್ತವೆ. ಎಲ್ಲ ಆಶ್ರಮಗಳು ಕೂಡ ತಮ್ಮದೇ ಆದ ರೀತಿಯಲ್ಲಿ ವಿಭಜನೆಗೊಳ್ತವೆ. ಇಂಥ ಸಂದರ್ಭದಲ್ಲಿ ಇವತ್ತಿನ ವಿಷಯ ಬಹಳ ಮಹತ್ವಪೂರ್ಣ ಅಂತ ಹೇಳಬಹುದು. ಯಾಕೆ ಮಾನವ ಜನಾಂಗ ಒಟ್ಟಾಗುವುದಿಲ್ಲ? ಯಾಕೆ ಮತ್ತೆ ಯುದ್ಧಕ್ಕೆ ಇಳಿಯುತ್ತಾರೆ? ಯಾಕೆ ಒಬ್ರನ್ನೊಬ್ರು ನಾಶಗೊಳಿಸಲಿಕ್ಕೆ ಹೊರಡ್ತಾರೆ ಅಂತ ನಾವು ವಿಚಾರ ಮಾಡಿದಾಗ ಅದಕ್ಕೊಂದು ಸಂಕ್ಷಿಪ್ತವಾದ ಉತ್ತರ ಮತ್ತೇನಲ್ಲ, ನಮ್ಮೆಲ್ಲರಲ್ಲೂ ಕೂಡ ಸ್ವಾರ್ಥ ಅನ್ನುವುದು ತುಂಬ ಕಾರ್ಯರತವಾಗಿರುತ್ತೆ. ಹಾವು ತನ್ನ ಹೆಡೆಯನ್ನು ಎತ್ತಿ ಬುಸುಗುಟ್ಟುವ ಹಾಗೆ ನಾವೆಲ್ಲರೂ ಕೂಡ ನಮ್ಮ ಸ್ವಾರ್ಥವನ್ನ ಆಶ್ರಯಿಸಿಕೊಂಡು ಎಲ್ಲರಿಗೂ ಗೊತ್ತಾಗುವ ಹಾಗೆ ಅಥವಾ ಎಲ್ಲರಿಗೂ ಗೊತ್ತಾಗದಿದ್ದ ಹಾಗೆ ಬಹಳ ಜಾಣತನದಿಂದ ನಮ್ಮ ಕೆಲಸಗಳನ್ನು ಮಾಡ್ತೀವಿ ನಾವು. ಪ್ರತಿಯೊಬ್ಬರಿಗೂ ತಮ್ಮ ಸುಖ, ತಮ್ಮ ಹೆಸರಲ್ಲಿ ಭೂಮಿ, ತಮ್ಮ ಹೆಸರಲ್ಲಿ ಸಂಪತ್ತು ಬೇಕಾಗುತ್ತೆ. ಈ ರೀತಿಯಲ್ಲಿ ಪ್ರತಿಯೊಬ್ಬರು ನಾನು ನನ್ನದು ಅಂತ ಇಟ್ಕೊಂಡಿರ್ತಾರಲ್ಲ, ಅಲ್ಲೇ ಅಧ್ಯಾತ್ಮ ಬರಬಲ್ಲದು. ಅಧ್ಯಾತ್ಮ ವಿದ್ಯೆಯನ್ನ, ಆತ್ಮಜ್ಞಾನವನ್ನ, ಅದು ರಾಮಾನುಜರ ವಿಶಿಷ್ಟಾದ್ವೈತವಾಗಿರಲಿ, ಮಧ್ವಾಚಾರ್ಯರ ದ್ವೈತವಾಗಲಿ ಅಥವಾ ಶ್ರೀ ಶಂಕರರ ಅದ್ವೈತವಾಗಲಿ, ಏನು ತೊಂದರೆ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ಆ ಅಧ್ಯಾತ್ಮದಲ್ಲಿ ನಾವು ಪ್ರಾಮಾಣಿಕವಾಗಿ ಹೃತ್ಪೂರ್ವಕವಾಗಿ ಇಳಿದ್ರೆ ನಮ್ಮ ಸ್ವಾರ್ಥ ಕಡಿಮೆ ಆಗುತ್ತೆ. ಎಲ್ಲರಲ್ಲೂ ದೇವರನ್ನು ನೋಡುವಂತಹ ಮಾತು ಗೀತೆಯಲ್ಲಿ ಬರುತ್ತೆ. 6ನೇ ಅಧ್ಯಾಯದಲ್ಲಿ ಎಲ್ಲರಲ್ಲಿ ನನ್ನನ್ನು ನೋಡುತ್ತಾ, ನನ್ನಲ್ಲಿ ಎಲ್ಲರನ್ನು ನೋಡುತ್ತಾ ಇರುವವನೇ ಯೋಗಿ. ಆಮೇಲೆ ಇನ್ನೊಂದು ಶ್ಲೋಕದಲ್ಲಿ ಬೇರೆಯವರ ಸುಖ ದುಃಖವನ್ನ ತನ್ನದೇ ಸುಖ ದುಃಖವಾಗಿ ಯಾರು ನೋಡ್ತಾನೋ ಅಥವಾ ಯಾರು ನೋಡ್ತಾಳೋ
ಅವರೇ ಅತಿ ದೊಡ್ಡ ಯೋಗಿ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿವಾ ದುಃಖಂ ಸ ಯೋಗಿ ಪರಮೋ ಮತಃ ಅಂತ 32ನೇ ಶ್ಲೋಕದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ. ಆಮೇಲೆ ಅಧ್ಯಾತ್ಮ ಜ್ಞಾನದ ಬಗ್ಗೆ ಕೂಡ 18ನೇ ಅಧ್ಯಾಯದಲ್ಲಿ ಒಂದು ಚಂದವಾದ ಮಾತಿದೆ. ಜ್ಞಾನ, ಅರಿವು, ತಿಳುವಳಿಕೆ ಅನ್ನುವುದು ತಾಮಸಿಕ ಇರಬಹುದು, ರಾಜಸಿಕ ಇರಬಹುದು, ಅಥವಾ ಸಾತ್ವಿಕ ಇರಬಹುದು ಅಂತ ಹೇಳ್ತಾರೆ. ಭಗವಂತ ಶ್ರೀಕೃಷ್ಣ ಆ ಪ್ರಕಾರ ಹೇಳಿಬಿಟ್ಟು ಮತ್ತೆ ಸಾತ್ವಿಕ ಜ್ಞಾನದ ಬಗ್ಗೆ ಹೇಳಿದ ಮಾತು ಈ ಸಮಾಜದಲ್ಲಿ ಇರಬಹುದಾದಂತಹ ಸಮರಸದ ಬಗ್ಗೆ ಒಳ್ಳೆಯ ಬೆಳಕನ್ನ ಚೆಲ್ಲುತ್ತೆ. ಇಲ್ಲಿ ಹೇಳ್ತಾರೆ 20ನೇ ಶ್ಲೋಕ, ಕೊನೆಯ ಅಧ್ಯಾಯ. ಸರ್ವಭೂತೇಷು ಯೇನ ಏಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಸಾತ್ವಿಕವಾದ ಜ್ಞಾನ ವಿಭಕ್ತದಲ್ಲಿ ಅವಿಭಕ್ತವನ್ನ ನೋಡುವಂತಹ ಸಾಮರ್ಥ್ಯ ಹೊಂದಿರುತ್ತೆ. ವಿಭಕ್ತ ಅಂದ್ರೆ ಇವರು ಉತ್ತರ ಭಾರತದವರು, ದಕ್ಷಿಣ ಭಾರತದವರು, ಇವರು ಕನ್ನಡಿಗರು, ಅವರು ತೆಲುಗಿನವರು, ಇವರು ವಿದೇಶಿಯರು, ಇವರು ಸ್ವದೇಶಿಯರು, ಇವರು ಹಿಂದೂಗಳು, ಅವರು ಮುಸ್ಲಿಮರು ಅಂತ ವಿಭಾಗಗಳಿರುವಾಗಲೂ ಕೂಡ ಆ ವಿಭಾಗಗಳ ಮಧ್ಯ ಅವಿಭಕ್ತಂ, ವಿಭಾಗ ಇಲ್ಲದಂತಹ ಒಂದು ತತ್ವವನ್ನು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯವೋ ಅದು ಸಾತ್ವಿಕ ಜ್ಞಾನ ಅಂತ ಭಗವಂತ ಸಾರ್ತಾರೆ. ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ ಸರ್ವಭೂತೇಷು ಏನ ಏಕಂ ಏಕಂ ಭಾವಂ ಅವ್ಯಯಂ ಈಕ್ಷತೆ ಅನ್ನೋದಾಗಿ. ಆದರೆ ಈ ಸ್ವಾರ್ಥ ಅನ್ನೋದು ಈ ಕಾಲದಲ್ಲಿ ಎಷ್ಟು ಹಬ್ಬಿದೆ, ತನ್ನ ಬೇರುಗಳನ್ನ ಎಷ್ಟು ಆಳವಾಗಿ ಕಳುಹಿಸಿದೆ ಅಂತ ಹೇಳಿದ್ರೆ, ಇವಾಗ ನೀವು ಬೇರೆ ಬೇರೆ ವರ್ತಮಾನ ಪತ್ರಿಕೆಗಳು, ಬೇರೆ ಬೇರೆ ಮ್ಯಾಗಝಿನ್ಸು, ಬೇರೆ ಬೇರೆ ಟಿವಿ ಚಾನೆಲ್ ನೋಡಿದ್ರೆ ಅಲ್ಲಿಯೂ ಕೂಡ ಕೆಲವು ಟಿವಿ ಚಾನೆಲ್ಗಳು ಯಾವುದೋ ಒಂದು ಪಕ್ಷದ ಹಿತವನ್ನೇ ಮನಸ್ಸಲ್ಲಿಟ್ಕೊಂಡು ಆ ಪ್ರಕಾರವಾಗಿ ನಮಗೆ ಸುದ್ದಿ ಕೊಡುತ್ತೆ. ಸುದ್ದಿಯನ್ನ ಅಥವಾ ವರ್ತಮಾನವನ್ನ, ನ್ಯೂಸ್ ಅನ್ನ ಇದ್ದ ಹಾಗೆ ಕೊಡುವ ಚಾನೆಲ್ಗಳು ಸಿಗೋದು ಕಷ್ಟ, ವರ್ತಮಾನ ಪತ್ರಿಕೆಗಳು ಸಿಗೋದು ಕಷ್ಟ. ಆದ್ರಿಂದ ಅದು ಭಾರತ ಆಗ್ಲಿ ಅಮೆರಿಕ ಆಗ್ಲಿ ಇಂತಿಂತ ಟಿವಿ ಚಾನೆಲ್ ಇಂತಿಂತ ಪಕ್ಷದ ಕಡೆ ಇದೆ ಅಂತ ಹೆಚ್ಚಿನ ಜನರಿಗೆ ಗೊತ್ತು. ಯಾಕಂದ್ರೆ ಅಲ್ಲೆಲ್ಲ ದುಡ್ಡೇ ದೊಡ್ಡಪ್ಪ ಅಂತ ಹೇಳುವ ಹಾಗೆ ಆರ್ಥಿಕ ಬೆಂಬಲವೂ ಕೂಡ ಒಂದು ಅಂಶವಾಗಿರುತ್ತೆ. ಯಾವುದೋ ಒಂದು ಟಿವಿ ಚಾನೆಲ್ಗೆ ಎಲ್ಲ ಆರ್ಥಿಕ ಬೆಂಬಲ ಕೊಡುವಂತವರು ಯಾವುದೋ ಒಂದು ಪಕ್ಷದಲ್ಲಿ ಇರ್ತಾರೆ. ಆದ್ರಿಂದ ಆ ಟಿವಿ ಚಾನೆಲ್ನಲ್ಲಿ, ಆ ನ್ಯೂಸ್ ಪೇಪರ್ನಲ್ಲಿ, ಆ ಮ್ಯಾಗಝಿನ್ನಲ್ಲಿ ಯಾರು ಆರ್ಥಿಕ ಬೆಂಬಲ ಕೊಡ್ತಿದ್ದಾರೋ ಅವರು ಪರವಾಗಿ ಹೇಳದಿದ್ರೆ ಆ ಸಂಪಾದಕನಿಗೋ, ಆ ಉಪಸಂಪಾದಕನಿಗೋ, ಆ ಲೇಖಕ ಅಥವಾ ಲೇಖಕಿಗೋ ನಾಳೆ ಆ ಸಂಸ್ಥೆಯಲ್ಲಿ ಕೆಲಸ ಇರುತ್ತೆ ಅಥವಾ ಇರೋದಿಲ್ಲ ಅಂತ ಹೇಳೋದು ಕಷ್ಟ. ಆದ್ರಿಂದ ಈ ಸಮಾಜದಲ್ಲಿ ಬದುಕುವುದು ಕಷ್ಟ, ಸತ್ಯವನ್ನು ಹೇಳುವುದು ಕಷ್ಟ. ಅದಕ್ಕೆ ಆತ್ಮ ಬಲ ಬೇಕು. ಸತ್ಯವನ್ನು ಹೇಳುತ್ತಾ ಭಯವಿಲ್ಲದೆ ಮುಂದೆ ಹೆಜ್ಜೆ ಇಡಲಿಕ್ಕೆ ಯಾವ ಒಂದು ಆಂತರಿಕ ಶಕ್ತಿ ಬೇಕೋ ಅದು ಹಣದಿಂದ ಸಿಗೋದಿಲ್ಲ, ಅದು ಆತ್ಮಜ್ಞಾನದಿಂದ ಸಿಗುತ್ತೆ. ಆತ್ಮಜ್ಞಾನದ ಒಂದು ಮುಖ್ಯ ಗುರುತು, ಮುಖ್ಯ ಸಂಕೇತವೇ ನಿರ್ಭಯತೆ ಇರುತ್ತೆ. ಆದ್ರಿಂದ 10ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಸುಮಾರು ಒಂದು 26 ಮೌಲ್ಯಗಳನ್ನು ಹೇಳುವಾಗ ಮೊದಲು ಹೇಳುವುದು ಅಭಯ. 16ನೇ ಅಧ್ಯಾಯ ದೈವಾಸುರ ಸಂಪದ್ ವಿಭಾಗ ಯೋಗದಲ್ಲಿ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚೇಜ್ಞಸ್ಯ ಸ್ವಾಧ್ಯಾಯ ಸ್ತಪಾರ್ಜವಂ ಅಂತ ಒಂದು ಪಟ್ಟಿಯನ್ನೇ ಕೊಡ್ತಾನೆ. ಮೊದಲು ಹೇಳೋದು ಅಭಯಂ. ಎಲ್ಲಿ ಭಯ ಇದೆಯೋ ಅಲ್ಲಿ ಅಧ್ಯಾತ್ಮ ಕುಂಟುಕೊಂಡು ನಡೆಯುತ್ತೆ. ಅಧ್ಯಾತ್ಮ ಚೆನ್ನಾಗಿ ಬಿರುಸಾಗಿ ನಡೆಯಬೇಕಾದ್ರೆ ಅಲ್ಲಿ ಅಭಯ ಇರಬೇಕು. ಅಭಯದಿಂದ ಅಧ್ಯಾತ್ಮ ಸಾಧ್ಯ ಮತ್ತು ಅಧ್ಯಾತ್ಮದಿಂದ ಅಭಯ ಸಾಧ್ಯ. ಎಲ್ಲಾದ್ರೂ ಶುರು ಮಾಡ್ಬೇಕು. ನಾವು ಒಂದೇ ಧೈರ್ಯ ತಗೊಳ್ಬೇಕು, ಅಧ್ಯಾತ್ಮವನ್ನ ಪ್ರಾಮಾಣಿಕವಾಗಿ ಪಾಲಿಸ್ಬೇಕು. ಅಥವಾ ಜಗಳ ಮಾಡುವವರಿಂದ ಸ್ವಲ್ಪ ದೂರ ಇದ್ದು ಜಪತಪವನ್ನು ಚೆನ್ನಾಗಿ ಮಾಡಿದ್ರೆ ಆಗ ನಮ್ಮಲ್ಲಿ ಅಭಯ ಉಂಟಾಗುತ್ತೆ. ಅಭಯದಿಂದ ಶುರು ಮಾಡಿ ಅಧ್ಯಾತ್ಮಕ್ಕೆ ಬನ್ನಿ, ಅಥವಾ ಅಧ್ಯಾತ್ಮದಿಂದ ಶುರು ಮಾಡಿ ಅಭಯಕ್ಕೆ ಬನ್ನಿ, ಪರವಾಗಿಲ್ಲ. ಯಾವ ತರ ಮಾಡಿದ್ರು ಚಿಂತೆ ಇಲ್ಲ. ಒಟ್ಟಾದ್ರೆ ಅವೆರಡೂ, ನಿರ್ಭಯತೆ ಮತ್ತು ಅಧ್ಯಾತ್ಮ ಚಿಂತನ ಎರಡೂ ಪರಸ್ಪರ ಪೋಷಿಸಿಕೊಳ್ಳುತ್ತಾ
ನಮ್ಮನ್ನ ಎತ್ತರಕ್ಕೆ ಎತ್ತರಕ್ಕೆ ಕರೆದೊಯ್ಯಬಲ್ಲವು ಅಂತ ಹೇಳಬಹುದು. ಇವಾಗ ಯಾರು ಹಿಂಸೆಯನ್ನೇ ಬೋಧಿಸ್ತಾರೋ, ಒಬ್ಬರ ಮನೆಯನ್ನ ಇನ್ನೊಬ್ರು ಸುಟ್ಟು ಹಾಕುವಂತಹ ರೀತಿಯಲ್ಲಿ ಸಮಾಜದಲ್ಲಿ ವಿರಸವನ್ನ ಸೃಷ್ಟಿ ಮಾಡ್ತಾರೋ ಅವರು ಬುದ್ಧಿ ಇಲ್ಲದವ್ರು. ನಿಜವಾಗ್ಲು ಅವರು ತಾವು ಬಹಳ ಬುದ್ಧಿವಂತರು ಅಂದ್ಕೊಂಡಿರ್ತಾರೆ. ಆದ್ರೆ ಅವರು ಇನ್ನೊಬ್ಬರ ಮನೆ ಸುಡುವುದು ಮಾತ್ರ ಅಲ್ಲ, ತಮ್ಮನ್ನೇ ತಾವು ಸುಡ್ತಾ ಇರ್ತಾರೆ. ಈ ದಿನಗಳಲ್ಲಿ ಒಬ್ಬ ಬೊಂಬಾಯಲ್ಲಿ ಯುವಕ ಇದ್ದಾನೆ, ರಣವೀರ್ ಅಲಹಾಬಾದಿ ಅಂತ. ನೀವು ಕೆಲವರೆಲ್ಲ ಅವನ ವಿಡಿಯೋಗಳನ್ನು ನೋಡ್ತಿರ್ಬೋದು. ಅವನು ಬಹಳ ಬುದ್ಧಿವಂತ. ಹೇಗೆ ಅಮೆರಿಕದಲ್ಲಿ ಓಪ್ರಾ ವಿನ್ಫ್ರೆ ಅಂತ ಈಗಲೂ ಇದ್ದಾಳೆ, ಅವಳು ಬಹಳ ಅದ್ಭುತವಾಗಿ ದೊಡ್ಡ ದೊಡ್ಡ ಸಮಾಜದಲ್ಲಿ ದೊಡ್ಡ ದೊಡ್ಡ ಪ್ರತಿಭಾವಂತರನ್ನೆಲ್ಲ ಇಂಟರ್ವ್ಯೂ ಮಾಡ್ತಿದ್ರು. ಓಪ್ರಾ ವಿನ್ಫ್ರೆ ಯಾರನ್ನಾರು ಇಂಟರ್ವ್ಯೂ ಮಾಡಿದ್ರೆ ಯಾರನ್ನ ಅವಳು ಇಂಟರ್ವ್ಯೂ ಮಾಡ್ತಾಳೋ ಒಂದೇ ಅವಳು ಆ ಮನುಷ್ಯ ಇವಾಗ್ಲೇ ಬಹಳ ಪ್ರಸಿದ್ಧನು, ಅಥವಾ ಓಪ್ರಾ ವಿನ್ಫ್ರೆ ಇಂಟರ್ವ್ಯೂ ಮಾಡಿದ್ರೆ ಅವನು ನಾಳೆ ಪ್ರಸಿದ್ಧ ಆಗ್ಬಿಡ್ತಾನೆ. ಓಪ್ರಾ ವಿನ್ಫ್ರೆ ಅನ್ನುವ ಕಪ್ಪು ಮೈ ಬಣ್ಣದ ಅಮೆರಿಕದ ಮಹಿಳೆ, ಅವಳು ಯಾವ್ದಾದ್ರು ಒಂದು ಪುಸ್ತಕವನ್ನು ಎಲ್ಲರೂ ಓದಿ ಅಂದ್ರೆ ಮರುದಿವಸ ಅದು ಪುಸ್ತಕ ಲಕ್ಷಗಟ್ಟಲೆ ಖರ್ಚಾಗುತ್ತೆ ಅಥವಾ ಮಾರಾಟವಾಗುತ್ತೆ. ಆತರ ಈಗ ಒಬ್ಬ ಯುವಕ ಇಲ್ಲಿ ಭಾರತದಲ್ಲಿ ಬಂದಿದ್ದಾನೆ, ರಣವೀರ್ ಅಲಹಾಬಾದಿ ಅಂತ. ಅವನು ರಣವೀರ್ ಶೋ ಅಂತಿದೆ. ಅದರಲ್ಲಿ ಒಬ್ಬರದ್ದು ಮೊನ್ನೆ ನಾನು ಹೆಚ್ಚು ನೋಡಿಲ್ಲ, ಅಲ್ಲಿ ಸ್ವಲ್ಪ ಸ್ವಲ್ಪ ನೋಡಿದ್ದೀನಿ ಅಷ್ಟೇ. ಯಾರೋ ಒಬ್ಬರನ್ನ ಅವರು ಇಂಟರ್ವ್ಯೂ ಮಾಡಿದ್ರು, ರಣವೀರ್. ಆ ಇಂಟರ್ವ್ಯೂ ಮಾಡಿದ ಒಂದು ಪುಸ್ತಕ ಬರೆದಿದ್ದಾನೆ. ಅದರಲ್ಲಿ ಅವನೊಂದು ಹೇಳಿದ ವಿಷಯ ಕೇಳಿ ನಾನು ನಗಬೇಕಾ ಅಥವಾ ಅದನ್ನು ಸುಮ್ಮನೆ ತಿರಸ್ಕರಿಸ್ಬೇಕಾ ಗೊತ್ತಾಗ್ಲಿಲ್ಲ. ಅವನು ಹೇಳೋ ಪ್ರಕಾರ ಪೃಥ್ವಿರಾಜ್ ಚವಾಣ್ ಅಂತ ಇದ್ನಲ್ಲ, ಆ ಒಬ್ಬ ರಾಜನನ್ನ ಮುಸ್ಲಿಮರು ಸೋಲಿಸಿರ್ತಾರೆ. ಹಲವಾರು ಬಾರಿ ಅವನಿಂದ ಸೋಲನ್ನು ಅನುಭವಿಸಿ ಕೊನೆಯಲ್ಲಿ ಅವನನ್ನು ಸೋಲಿಸಿ ಅವನನ್ನು ಮುಗಿಸಿರ್ತಾರೆ. ಯಾರೋ ಒಬ್ಬ ಲೇಖಕ ಇತ್ತೀಚೆಗೆ ಬರ್ದಿದ್ದಾನೆ. ಏನ್ ಬರ್ದಿದ್ದಾನಂದ್ರೆ, ಅವನಿಗೆ ದಿವ್ಯ ದೃಷ್ಟಿಯಿಂದ ಪುನರ್ಜನ್ಮಗಳನ್ನೆಲ್ಲ ತಿಳ್ಕೊಳ್ಳುವ ಸಾಮರ್ಥ್ಯ ಇದೆ. ಆ ಪೃಥ್ವಿರಾಜ್ ಚವಾಣ್ ದಿಲ್ಲಿಯಲ್ಲಿ ರಾಜ ಆಗ್ಬೇಕಿತ್ತಂತೆ, ಮೋಸದಿಂದ ಆಗ್ಲಿಲ್ಲ, ಅವನು ತೀರಿ ಹೋದ. ಅದರಿಂದ ಹಲವಾರು ವರ್ಷಗಳ ನಂತರ ಅವನ ಪುನರ್ಜನ್ಮದಲ್ಲಿ ಅವನೇ ಅಕ್ಬರ್ ಆಗಿ ಬಂದಿದ್ದ ಅಂತ ಒಂದು ಮಾತು ಬಂದಿದೆ. ಅದು ಕೇಳಿದಾಗ ನನಗೆ ಎಲ್ಲ ನೋಡಿ, ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಪುನರ್ಜನ್ಮ ಅಂತ ಇದೆ. ಪುನರ್ಜನ್ಮದಲ್ಲಿ ಒಂದು ಜನ್ಮದಲ್ಲಿ ಹಿಂದೂ ಆಗಿದ್ದವನು ಇನ್ನೊಂದು ಜನ್ಮದಲ್ಲಿ ಮುಸ್ಲಿಂ ಆಗ್ಬೋದು. ಒಂದು ಜನ್ಮದಲ್ಲಿ ಮುಸ್ಲಿಮರಿಂದ ಕೊಲ್ಲಲ್ಪಟ್ಟವನು ಮತ್ತೊಂದು ಜನ್ಮದಲ್ಲಿ ಮುಸ್ಲಿಂ ರಾಜನಾಗಿಯೇ ಬರಬಹುದು. ಆ ಒಂದು ಮಾತಲ್ಲಿ ಬಂದಿದೆ. ಇದನ್ನ ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರು ಮೇಲಿಂದ ನೋಡ್ತಾ ಇದ್ದಾನೆ. ಇವತ್ತು ಇವನು ಅವನ ಮನೆಯನ್ನ ಸುಟ್ಟ, ನಾಳೆ ಇವನ ಮನೆಯನ್ನ ಅವನು ಸುಡ್ತಾನೆ. ಯಾರಿಗೆ ಯಾವ ರೀತಿ ಕರ್ಮಫಲ ಬರುತ್ತೆ ಅಂತ ಹೇಳುವುದು ಕಷ್ಟ. ಸನಾತನ ಧರ್ಮದಲ್ಲಿ ಕರ್ಮಫಲದಲ್ಲಿ ನಮಗೆ ಬಹಳ ಗಹನವಾದ ಮತ್ತು ಅಚಲವಾದ ವಿಶ್ವಾಸ ಇದೆ. ಇರಲಿ, ಆತ್ಮಜ್ಞಾನದ ಮೂಲಕ ಸಮರಸ ಹೇಗೆ ಉಂಟಾಗಬಹುದು ಅಂತ ಕೇಳಿದ್ರೆ, ಅದೇ ಎಲ್ಲಿ ಆತ್ಮಜ್ಞಾನ ಇದೆಯೋ ಅಲ್ಲಿ ಸ್ವಾರ್ಥ ಕಡಿಮೆ ಆಗೇ ಆಗುತ್ತೆ. ಆತ್ಮಜ್ಞಾನ ಇಟ್ಟುಕೊಂಡು ಸ್ವಾರ್ಥಿಯೂ ಆಗಿದ್ದಾನಂದ್ರೆ ಅದು ಸಾಧ್ಯ ಇಲ್ಲ. ಬರೇ ಆತ್ಮಜ್ಞಾನದ ಬಗ್ಗೆ ಪಾಂಡಿತ್ಯ ಹೊಂದಿದವರು ಸ್ವಾರ್ಥಿಗಳಾಗಬಹುದು, ಆದರೆ ಆತ್ಮಜ್ಞಾನ ಒಂದು ಹೊಂದಿದವರಿಗೆ ಸ್ವಾರ್ಥವು ಬಹಳಷ್ಟು ಕಡಿಮೆ ಆಗುತ್ತೆ, ಕೊನೆಯಲ್ಲಿ ನಿರ್ಮೂಲವಾಗುತ್ತೆ. ಸ್ವಾರ್ಥವೇ ಈ ವಿರಸಕ್ಕೆ ಕಾರಣ. ಇಲ್ಲಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಮನಃಶಾಸ್ತ್ರದ ಭಾಷೆಯಲ್ಲಿ ಇಂಗ್ಲಿಷ್ನಲ್ಲಿ ಒಂದು ಶಬ್ದ ಇದೆ, ಐಡೆಂಟಿಟಿ. ಪ್ರತಿಯೊಬ್ಬ ಮನುಷ್ಯನೂ ಕೂಡ, ಆಫ್ರಿಕಾ ಆಗ್ಲಿ, ಅಮೆರಿಕ ಆಗ್ಲಿ, ಭಾರತವಾಗ್ಲಿ, ಆಸ್ಟ್ರೇಲಿಯಾ ಆಗ್ಲಿ, ಪ್ರತಿಯೊಬ್ಬ ಪುರುಷ, ಪ್ರತಿಯೊಂದು ಮಹಿಳೆ ಹುಟ್ಟಿ ಕೆಲವು ಸಮಯಕ್ಕೇನೆ ತನ್ನ ಬಗ್ಗೆ ಒಂದು ಐಡೆಂಟಿಟಿಗೆ ಕನ್ನಡದಲ್ಲಿ ಗುರುತು ಅಂತ ಹೇಳ್ಬೋದು. ತನ್ನನ್ನ ಯಾವುದೋ ಒಂದು ರೀತಿಯಲ್ಲಿ ಗುರುತಿಸ್ಕೊಳ್ತಾನೆ. ನಾನು ಕ್ರಿಶ್ಚಿಯನ್, ನಾನು ಬೆಂಗಾಲಿ, ನಾನು ಶ್ರೀಮಂತ ವರ್ಗಕ್ಕೆ ಸೇರಿದವನು, ನಾನು ಇಂಥದ್ದು ಅಂಥದ್ದು ಅಂತ, ಅದು ಗುರುತು, ಐಡೆಂಟಿಟಿ. ಆದರೆ ಸೈಕಲಾಜಿಕಲಿ ನಾನು ಮುಂದುವರೆದವನು, ನಾನು ಹಿಂದುಳಿದವನು, ನಾನು ಚಂದ, ನಾನು ಕುರೂಪಿ, ಏನೆಲ್ಲ ಕಲ್ಪನೆಗಳು ಮನಸ್ಸಲ್ಲಿರುತ್ತೆ. ಈ ಐಡೆಂಟಿಟಿ, ಈ ಒಂದು ಗುರುತು ನಿವಾರ್ಯವೇ ಅಥವಾ ಅನಿವಾರ್ಯವೇ ಅನ್ನುವಂಥ ಒಂದು ಪ್ರಶ್ನೆ ಇದೆ. ವೇದಾಂತದ ಉತ್ತುಂಗ ಶಿಖರದಲ್ಲಿ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತೆಲ್ಲ ಹೇಳುತ್ತಾ
ನಾನು ಮನುಷ್ಯನಲ್ಲ, ನಾನು ದೇವನಲ್ಲ, ನಾನು ಯಕ್ಷನಲ್ಲ, ನಾನು ಕಿನ್ನರನಲ್ಲ, ನಾನು ಗಂಧರ್ವನಲ್ಲ, ನಾನು ಕ್ಷತ್ರಿಯನಲ್ಲ, ಶೂದ್ರನಲ್ಲ, ವೈಶ್ಯನಲ್ಲ, ಬ್ರಾಹ್ಮಣನಲ್ಲ, ಪುರುಷನಲ್ಲ, ಸ್ತ್ರೀ ಅಲ್ಲ, ಅದು ಅಲ್ಲ, ಇದು ಅಲ್ಲ ಅಂತೆಲ್ಲ ಹೇಳಿ ಮತ್ತೆ ನಾನು ಯಾರು? ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಒಂದು ಹೇಳಲಾಗಿದೆ. ಎಲ್ಲಾ ತಮ್ಮ ಗುರುತುಗಳನ್ನು ಕೂಡ ತೇಲಿಸಿ ಬಿಡುವಂತ ಅದು ಅಷ್ಟು ಸುಲಭವೇ? ಯಾವುದೋ ಒಂದು ಮಕ್ಕಳ ಸ್ಪರ್ಧೆಯಲ್ಲಿ ಒಬ್ಬ ಸ್ಟೇಜ್ ಮೇಲೆ ಬಂದ್ಕೊಂಡು ಅನಾಬದ್ಯ ಅಹಂಕಾರ ಚಿತ್ತಾನಿ ನಾಹಂ ಅಂತ ಬಹಳ ಚೆನ್ನಾಗಿ ಹಾಡಿದ. ಶಿವೋಹಂ ಶಿವೋಹಂ, ನಾನು ಯಾವುದೂ ಅಲ್ಲ, ನಾನು ಶಿವತತ್ವ ಅಂತ ಹೇಳಿದ. ಜನರು ಚಪ್ಪಾಳೆ ತಟ್ಟಿದ್ರು. ಆ ದಿವಸ ಅವನಿಗೆ ತನ್ನ ಬಗ್ಗೆ ಎಷ್ಟು ಅಭಿಮಾನ ಬಂತಂತ ಹೇಳಿದ್ರೆ ಊರಿಗೆಲ್ಲ ಹೇಳ್ದ ಆ ಹುಡುಗ, ಇವತ್ತು ನಾನು ಹಾಡಿದ್ದಕ್ಕೆ ನನಗೆ ಬಹುಮಾನ ಬಂದಿದೆ, ಯಾರಂತ ತಿಳ್ಕೊಂಡಿದ್ದೀರ ನನ್ನನ್ನು? ಆ ಪದ್ಯದಲ್ಲಿ, ಆ ಸ್ತೋತ್ರದಲ್ಲಿ, ಆ ನಿರ್ವಾಣ ಷಟ್ಕಂ ಅನ್ನುವುದ್ರಲ್ಲಿ ಹೇಳಿರುವುದೇನು, ನಾನು ಏನು ಅಲ್ಲ. ಆದ್ರೆ ಅದೇ ಹೇಳಿ 10 ಜನ ಚಪ್ಪಾಳೆ ತಟ್ಟಿದಾಗ ಅವನಿಗೆ ಬಂದಷ್ಟು ಜಂಬ, ಅವನಿಗೆ ಬಂದಷ್ಟು ಗರ್ವ, ಅವನಿಗೆ ತನ್ನ ಗುರುತಿನ ಬಗ್ಗೆ ಇನ್ನಷ್ಟು ದೃಢೀಕರಣವಾದ ಬಗೆಯನ್ನು ನೀವು ನೋಡಿದ್ರೆ ಶಿವ ಶಿವ ಅನ್ಬೇಕು. ಆ ಹಾಡನ್ನು ಕಲಿತಾಗ ಅಭಿಮಾನ ಹೊರಟಾಯ್ತಾ ಅಥವಾ ಹೊಸ ಅಭಿಮಾನ ಬಂತ ಅಂತ ಪ್ರಶ್ನೆಯನ್ನು ಕೇಳಬೇಕು. ಇರ್ಲಿ, ಅದಿಟ್ರಿ. ಆತ್ಮಜ್ಞಾನದ ಮೂಲಕ ನೀವು ಗೀತೆಯನ್ನ ಓದಿ ಅದರ ಬಗ್ಗೆ ಚಿಂತನೆ ಮಾಡಿದರೆ, ಅದರ ಬಗ್ಗೆ ತಿಳಿದವರ ಜೊತೆ ವಿಚಾರ ವಿನಿಮಯ ಮಾಡಿದರೆ, ವಿಮರ್ಶೆ ಮಾಡಿದರೆ, ಒಂದು ಕಡೆಯಲ್ಲಿ ನಿಮ್ಮಲ್ಲಿ ಹೌದು ನಾನು ಎಲ್ಲ ಜಗಳಾಡ್ತಿರೋದು ಒಂದು ಮೂರ್ಖತನ, ಯಾರ ಬಗ್ಗೆ ದ್ವೇಷ ಇಟ್ಕೊಳ್ಳೋದು ಸರಿಯಲ್ಲ. ನ್ಯಾಯ ಅನ್ಯಾಯದ ವಿಷಯದಲ್ಲಿಯೂ ಕೂಡ ದ್ವೇಷವಿಲ್ಲದೆ ಅದನ್ನು ಎತ್ಕೊಳ್ಳಿಕ್ ಸಾಧ್ಯ ಇದೆ. ಯಾವುದೋ ಒಂದು ವಿವಾದವನ್ನ ಎತ್ಕೊಳ್ಳಿಕ್ ಸಾಧ್ಯ ಇದೆ ಅಂತ ಮನುಷ್ಯ ಗುರುತಿಸ್ತಾರೆ. ಅದರಿಂದ ಒಬ್ರು ಚೆನ್ನಾಗಿ ಹೇಳಿದ್ರು, ಜೀವನದಲ್ಲಿ ಗುರುತ್ವ ಅನ್ನೋದು ಬೇಕು. ಗುರುತ್ವ ಅನ್ನೋದು ಇಲ್ಲದಿದ್ರೆ ವ್ಯವಹಾರ ಸಾಧ್ಯ ಇಲ್ಲ. ನಮ್ಮಲ್ಲಿ ಒಂದು ಹಾಸ್ಯ ಇದೆ ನೋಡಿ, ಒಬ್ಬ ವೇದಾಂತ ದಿನ ಓದಿದಂತೆ, ಅದರಲ್ಲಿ ನೀನು ಮನುಷ್ಯ ಅಲ್ಲ, ಪಶು ಅಲ್ಲ, ನೀನು ಸ್ತ್ರೀ ಅಲ್ಲ, ಪುರುಷ ಅಲ್ಲ, ನೀನು ಶುದ್ಧ ಚೈತನ್ಯ ಆತ್ಮರೂಪ ಅಂತೆಲ್ಲ ಹೇಳಾಯ್ತು. ಮರುದಿನ ಅವನಿಗೆ ವಿದೇಶಕ್ಕೆ ಹೋಗ್ಬೇಕಿತ್ತು. ಅಲ್ಲಿ ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡ್ತಾರೆ ನೋಡಿ, ನಿನ್ ಪಾಸ್ಪೋರ್ಟ್ ತೋರ್ಸಪ್ಪ, ನೀನು ಯಾವ ದೇಶದ ಪ್ರಜೆ ಅಂತ ಕೇಳಿದ್ರೆ, ನಾನು ಯಾವ ದೇಶದ ಪ್ರಜೆ ಅಲ್ಲ, ನಾನು ಚೈತನ್ಯ ಮಾತ್ರ ಅಂತ ಹೇಳ್ದ. ನಡೆಯುತ್ತಾ? ಅದು ಬಿಡಿ, ಅದೇ ವಿಮಾನ ನಿಲ್ದಾಣದಲ್ಲಿ ಅವನು ಅದೆಲ್ಲ ವೇದಾಂತ ಓದ್ಕೊಂಡವನು ಆಮೇಲೆ ಬಾತ್ರೂಮ್ ಹೋಗ್ಬೇಕಿತ್ತು. ಅದು ಪುರುಷರಿಗೆ ಅಂತ ಸ್ತ್ರೀಯರಿಗೆ ಅಂತ ಎರಡಿದೆಯಲ್ಲ. ಅವನ ತಲೆಗೆ ಕೈ ಇಟ್ಕೊಂಡು, ಅಯ್ಯೋ ರಾಮ, ಇವತ್ತಷ್ಟು ಬೆಳಿಗ್ಗೆ ವೇದಾಂತ ಓದಿದ್ನಲ್ಲ, ನಾನು ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ, ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಈಗ ಇದಕ್ಕೆ ಹೋಗ್ಲಾ ಅದಕ್ಕೆ ಹೋಗ್ಲಾ? ಹಾಸ್ಯಕ್ಕೆ ಯಾರು ಹಾಗೆ ಮಾಡೋದಿಲ್ಲ ಬೇಡಿ. ನಮ್ಮ ವೇದಾಂತವನ್ನು ಕೇಳಿ ಅಷ್ಟು ಗಂಭೀರವಾಗಿ ತಗೊಳ್ಳೋರು ಸಿಕ್ಕಿದ್ರು ಪ್ರಪಂಚ ಈ ತರ ಇರ್ತಿರ್ಲಿಲ್ಲ. ಆದ್ರೆ ಹಾಸ್ಯಕ್ಕೆ ಆ ಗುರುತನ್ನ ಕರಗಿಸಿ ಬಿಡುವಂತಹದ್ದು. ಬ್ರಹ್ಮಜ್ಞಾನದಲ್ಲಿ ನಾನು ಯಾರು ಅನ್ನುವಂತಹ ಎಲ್ಲಾ ಕಲ್ಪನೆಗಳನ್ನು ಕೂಡ ಕರಗಿಸಿ ಬಿಡುವಂತಹದ್ದು. ಡಿಸಾಲ್ವ್ ಆಲ್ ಯುವರ್ ಐಡೆಂಟಿಟಿ ಇನ್ ದಿ ಅಂಡರ್ಸ್ಟ್ಯಾಂಡಿಂಗ್ ಯು ಆರ್ ಬ್ರಹ್ಮನ್. ಅಥವಾ ದ್ವೈತ ವೇದಾಂತದಲ್ಲಿ ಡಿಸಾಲ್ವ್ ಆಲ್ ಯುವರ್ ಐಡೆಂಟಿಟಿ ಇನ್ ದಿ ಅಂಡರ್ಸ್ಟ್ಯಾಂಡಿಂಗ್ ನಾನು ಹರಿಯ ಭಕ್ತ, ನಾನು ಶ್ರೀಕೃಷ್ಣನ ಭಕ್ತ, ನಾನು ಶ್ರೀಕೃಷ್ಣನ ಭಕ್ತನ ಭಕ್ತ, ಭಕ್ತನ 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 ಭಕ್ತ. ಮುಕುಂದ ಮಾಲಾದಲ್ಲಿ ಒಂದಿದೆ, ದಾಸನ 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 ದಾಸ ಒಂದಿದೆ 7 ಮಟ್ಟದಲ್ಲಿ. ನಾನು ಶ್ರೀಕೃಷ್ಣನ ದಾಸ ಅಂದ್ರೆ ಒಂದು ಹೆಜ್ಜೆ ಕೆಳಗೆ ಬಂದಾಗ, ದಾಸನ ದಾಸ ಅಂದ್ರೆ ಇನ್ನೊಂದು ಹೆಜ್ಜೆ ಕೆಳಗೆ ಬಂದಾಗ, ಅಥವಾ 7 ಹೆಜ್ಜೆ ಕೆಳಗೆ ಬರುವಂತ ಒಂದು ಶ್ಲೋಕ ಮುಕುಂದ ಮಾಲಾ ಅನ್ನುವಂತ ಕೃತಿಯಲ್ಲಿದೆ. ಆ ಪ್ರಕಾರವಾಗಿ ದ್ವೈತ ವೇದಾಂತದಲ್ಲಿಯೂ ಕೂಡ ನಾನು ಅನ್ನೋದು ಕ್ಷೀಣವಾಗುತ್ತೆ. ನಾನೊಬ್ಬ ಭಗವಂತನ ದಾಸ. ಭಗವಂತ ಧರ್ಮಕ್ಕೆ ಪ್ರತಿನಿಧಿ ಹೊರತು ಎಂದೂ ಕೂಡ ಅವ್ರ ಮನೆ ಸುಟ್ಟಾಕು ಇವರು ಕಾಲ್ಮುರಿ ಅಂತ ಹೇಳೋದಿಲ್ಲ. ಆ ಥರ ಹೇಳುವುದು ಧರ್ಮವೇ ಅಲ್ಲ. ನಮ್ಮಲ್ಲಿ ಇದೆಯಲ್ಲ, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದು ಔದಯ್ಯ ಅಂತ ಮಾತಿದೆ. ಆದ್ರಿಂದ ಅದೆಲ್ಲ ಓದ್ಕೊಂಡ ನಂತರ ಸುಮ್ಮನೆ ಧರ್ಮದ ಹೆಸರಲ್ಲಿ ಯಾರದ್ದೋ ಮನೆಗೆ ಬೆಂಕಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಿಜವಾದ ಅಧ್ಯಾತ್ಮದಲ್ಲಿ ಎಂತಹ ಮೌಲ್ಯಗಳು ನಮಗೆ ಒಂದು ಕಡೆ ಸ್ಪಷ್ಟವಾಗ್ತವೆಯೋ, ಇನ್ನೊಂದು ಕಡೆ ಪಾಲನೆಗೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತವೆಯೋ,
ಅಷ್ಟರ ಮಟ್ಟಿಗೆ ನಾವು ಸಮಾಜದಲ್ಲಿ ಸಮರಸಕ್ಕೆ ಒಂದು ಕೊಡುಗೆ ಕೊಡ್ತೀವಿ ಹೊರತು ವಿರಸಕ್ಕೆ ಅಲ್ಲ. ಸಾಮರಸ್ಯವನ್ನ ನಾವು ತರ್ತೀವಿ ಹೊರತು ವೈರಸ್ಯವನ್ನ ತರೋದಿಲ್ಲ. ಆದರೆ ಪ್ರಪಂಚದಲ್ಲಿ ಎಷ್ಟೆಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು, ಇಂಗ್ಲಿಷ್ನಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ವೆಸ್ಟೆಡ್ ಇಂಟ್ರೆಸ್ಟ್ ಅಂತಾರೆ. ವಿಚಾರ ಮಾಡಿ ಒಂದು ಅಭಿಪ್ರಾಯವನ್ನು ಹೊಂದುವುದಿಲ್ಲ ಜನರು. ಮೊದಲೇ ಅಭಿಪ್ರಾಯ ಇಟ್ಕೊಂಡಿರ್ತಾರೆ, ಮೊದಲೇ ತಮಗೇನ್ ಬೇಕು ಅಂತ ಹೇಳ್ಕೊಂಡಿರ್ತಾರೆ. ಆಮೇಲೆ ತಮಗೇನು ಬೇಕೋ ಅದಕ್ಕೆ ಹೇಳೋದು ಪಟ್ಟಭದ್ರ ಹಿತಾಸಕ್ತಿ, ವೆಸ್ಟೆಡ್ ಇಂಟ್ರೆಸ್ಟ್. ಆ ಭೂಮಿ ನನಗ್ ಬೇಕು, ಈ ಪದವಿ ನನಗ್ ಬೇಕು, ಆ ಕುರ್ಚಿ ನನಗ್ ಬೇಕು ಅನ್ನೋದಾಗಿ ಮೊದಲೇ ನಾವು ನಿರ್ಧಾರ ಮಾಡಿಕೊಂಡು ಆಮೇಲೆ ಅದಕ್ಕೆ ತಕ್ಕುದಾಗಿ ತಮ್ಮ ವಾದಗಳನ್ನು ಮಂಡಿಸುವವರು ಇರ್ತಾರಲ್ಲ, ಅವರಿಂದ ಹೇಗೆ ಸಾಮರಸ್ಯ ಸಾಧ್ಯ? ಸಮಾಜದಲ್ಲಿ ಸಾಮರಸ್ಯಾನ್ನಿ ಸಮರಸಾನ್ನಿ ಅದು ಬರಬೇಕಾದ್ರೆ ವಸ್ತುನಿಷ್ಠವಾದಂತಹ ಚಿಂತನೆ ಬೇಕು. ವಸ್ತುನಿಷ್ಠ ಅಂದ್ರೆ ಆಬ್ಜೆಕ್ಟಿವ್. ಅಲ್ಲಿರೋದು ಗುಲಾಬಿ ಹೂವು, ಅದನ್ನ ಇದು ಮಲ್ಲಿಗೆ ತರ ತೋರುತ್ತಲ್ಲ ಅಂತ ಸುಳ್ಳು ಹೇಳಿ ಮಾತಾಡಬಾರ್ದು. ಇದ್ದದ್ದು ಇದ್ದಾಗಿ ನೋಡಿ, ಹೌದು ನಮ್ಮ ಕಣ್ಣೆದುರಿರುವಂತಹದ್ದು ಗುಲಾಬಿ. ಯಾವ ರೀತಿಯಲ್ಲೂ ಕೂಡ ಸತ್ಯವನ್ನ ಮುಚ್ಚಿಡದೆ ಸತ್ಯವನ್ನು ಹಾಗೆಯೇ ನೋಡುವಂತಹ ಒಂದು ಗುಣ ನಮ್ಮಲ್ಲಿದ್ರೆ ಆಗ ಸಾಮರಸ್ಯ ಬಂದೇ ಬರುತ್ತೆ. ಆದ್ರೆ ಜನರಿಗೆ ಬೇಕಿಲ್ವಲ್ಲ, ಇರೋದು ಗುಲಾಬಿ, ಆದ್ರೆ ನನಗೆ ಅದನ್ನು ಮಲ್ಲಿಗೆ ಅಂತ ಹೇಳಬೇಕು, ಮಲ್ಲಿಗೆ ಅಂತ ಹೇಗಾದ್ರೂ ಮಾಡಿ ಸಾಬೀತು ಮಾಡಬೇಕು. ಐ ಹ್ಯಾವ್ ಟು ಪ್ರೂವ್ ದಟ್ ಈಸ್ ಜಾಸ್ಮಿನ್ ಅಂಡ್ ನಾಟ್ ಎ ರೋಸ್, ದೋ ಮೈ ಓನ್ ಐ ಸಿ ಇಟ್ಸ್ ಎ ರೋಸ್. ಪಟ್ಟಭದ್ರ ಹಿತಾಸಕ್ತಿ ಅಂದ್ರೆ ಹಾಗೆ ಸತ್ಯವನ್ನ ಮರೆಮಾಡಿ ಅಸತ್ಯವನ್ನೇ ಎತ್ತಿಟ್ಟು ತಮಗೆ ಬೇಕಾದಂತಹ ಯಾವುದೋ ಲಾಭವನ್ನ ಪಡೆಯುವ ಒಂದು ಪ್ರಯತ್ನ ಅಲ್ಲಿ ಆಗುತ್ತೆ. ಆದ್ರಿಂದ ನೋಡಿ, ಒಂದು ಕಡೆ ಕೊನೆ ಎರಡು ಮಾತು ಹೇಳುವುದಿದ್ರೆ ಆತ್ಮಜ್ಞಾನ ಬ್ರಹ್ಮಜ್ಞಾನದಲ್ಲಿ ನಮ್ಮ ಸಂಕುಚಿತ ಮನೋಭಾವಗಳೆಲ್ಲ ಕ್ಷೀಣವಾಗ್ತವೆ. ಆವಾಗ ನಮಗೆ ವ್ಯವಹಾರದಲ್ಲಿ ಬೇಕು ಒಂದು ಗುರುತು. ನಾನು ಇಂಥ ಊರಿನವನು, ಇಂಥ ಭಾಷೆ ಮಾತಾಡುವವನು, ನಾನು ಅವ್ರ ತಂಗಿ, ಇವರ ಅಕ್ಕ ಇತ್ಯಾದಿಯಾಗಿ, ನಾನು ಇಂಥ ಕಡೆ ಓದಿದವಳು, ಅಂಥ ಕಡೆಯಲ್ಲಿ 10 ವರ್ಷ ಕೆಲಸ ಮಾಡಿದವಳು, ಇದೆಲ್ಲ ಗುರುತು. ಯು ಅಂಡ್ ಐ ನೀಡ್ ಅನ್ ಐಡೆಂಟಿಟಿ. ಐಡೆಂಟಿಟಿ ಇಲ್ಲದಿದ್ರೆ ವ್ಯವಹಾರ ಸಾಧ್ಯ ಇಲ್ಲ. ಆದ್ರೆ ಆ ಐಡೆಂಟಿಟಿ, ನಮ್ಮ ಒಂದು ಗುರುತು ಇದೆಯಲ್ಲ, ಅದು ನಮ್ಮ ಅಧ್ಯಾತ್ಮ ಜ್ಞಾನದ ವೈಶಾಲ್ಯದಲ್ಲಿ ಹಗೂರವಾಗಿ ಕೂತ್ಕೊಂಡಿರ್ಬೇಕು. ಇಂಗ್ಲಿಷ್ನಲ್ಲಿ ದೇ ಪುಟ್ ಇಟ್ ದಿಸ್ ವೇ: ಕ್ಯಾನ್ ಯುವರ್ ಐಡೆಂಟಿಟಿ ಸಿಟ್ ಲೈಟ್ಲಿ ಇನ್ ಯುವರ್ ಗ್ರೇಟರ್ ಅಂಡರ್ಸ್ಟ್ಯಾಂಡಿಂಗ್? ಹೇಗೆ ಒಂದು ಹಕ್ಕಿಯ ರೆಕ್ಕೆಯಲ್ಲಿ ಗರಿಗಳಿವೆ, ಒಂದು ಪಕ್ಷಿಯ ಒಂದು ಗರಿ ಗಾಳಿಯಲ್ಲಿ ಹಾರುತ್ತಾ ಬಂದು ನಮ್ಮ ಕೈ ಮೇಲೆ ಕೂತ್ಕೊಳ್ಬಹುದು. ನಾವು ಕೈಯಲ್ಲಿ ಇಟ್ಕೊಂಡಿದ್ದೀವಿ, ನಾವು ಸ್ವಲ್ಪ ಹೂ ಅಂದ್ರೆ ಮತ್ತೆ ಹಾರಿ ಹೋಗುತ್ತೆ. ಆ ರೆಕ್ಕೆಯ ಗರಿ ಬಂದು ನಮ್ಮ ಕೈಯಲ್ಲಿ ಕೂತಾಗ ಎಷ್ಟು ಹಗುರವಾಗಿರುತ್ತೆ. ಅದಿಲ್ಲ ಅಂತ ಹೇಳೋಂಗಿಲ್ಲ, ಇದೆ ಅದು. ಆದ್ರೆ ಅದು ಇದ್ರೂ ಕೂಡ ನಮ್ಮ ಕೈಗೆ ಯಾವ ರೀತಿ ಭಾರವಾಗುವುದಿಲ್ಲ. ಹಾಗೆಯೇ ನಾವು ಹಿಂದೂಗಳು, ನಾವು ಮುಸ್ಲಿಮರು, ನಾವು ಉತ್ತರ ಭಾರತದವರು, ದಕ್ಷಿಣ ಭಾರತದವರು, ನಾವು ಈ ಜಾತಿಯವರು, ಆ ವರ್ಗದವರು, ಈ ಭಾಷೆ ಮಾತಾಡುವವರು, ಇಲ್ಲಿ ಓದಿದವರು, ಅಂತ ಅಥವಾ ಉದ್ಯಮದಲ್ಲಿರುವಂತ 25 ನಮ್ಮೆಲ್ಲರ ಬಗ್ಗೆ ನಾವು ಹೇಳ್ಕೊಳ್ಳುವಂತದ್ದಿರುತ್ತೆ. ಅದನ್ನ ಎಲ್ಲ ಒಟ್ಟಿಗೆ ಬದಿಗೊತ್ತಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವುಗಳೆಲ್ಲ ಇದ್ರೂ ಕೂಡ ಅವುಗಳೆಲ್ಲ ಒಟ್ಟು ಸೇರಿ ಒಂದು ಪಕ್ಷಿಯ ರೆಕ್ಕೆಯ ಗರಿಯಂತೆ ಹಗುರವಾಗಿ ನಮ್ಮಲ್ಲಿದ್ದು ಎಲ್ಲಿ ಬೇಕೋ ಅದನ್ನು ಹೇಳ್ತೀವಿ ಹೊರತು ಅನಾವಶ್ಯಕವಾಗಿ ಅದನ್ನು ಎತ್ತಿ ಹಿಡಿಯದೆ ಮುಖ್ಯ ರೂಪವಾಗಿ ನಾವು ಮಾನವರು, ನಾವೆಲ್ಲರೂ ಮಾನವರು. ಮೈ ಬಣ್ಣ ಬಿಳಿಯಿರಲಿ ಕರಿಯಿರಲಿ, ಕಣ್ಣಿನ ಬಣ್ಣ ಯಾವುದೋ ಇರಲಿ, ಮಾತಾಡುವ ಭಾಷೆ ಏನೇ ಇರಲಿ, ಮತ್ತು ನಾವು ಅನುಸರಿಸುವಂತಹ ಧರ್ಮ ಏನೇ ಇರಲಿ, ನಾವೆಲ್ಲ ಮಾನವರು ಅಂತ ಆ ಒಂದು ಭಾವನೆ ಬರಬೇಕಾದ್ರೆ ಆತ್ಮಜ್ಞಾನ ತುಂಬಾ ಸಹಾಯಕ. ಸಮಾಪ್ತಗೊಳಿಸುತ್ತಾ ಇದರ ಸಂಗ್ರಹವಾಗಿ ಹೀಗೆ ಹೇಳಬಹುದು: ಎಷ್ಟರ ಮಟ್ಟಿಗೆ ನಿಜವಾದ ಅಧ್ಯಾತ್ಮ ಜ್ಞಾನ, ಅದು ಹರಿಭಕ್ತಿ ಇರಬಹುದು, ಬ್ರಹ್ಮಜ್ಞಾನ ಇರಬಹುದು, ಅಥವಾ ರಾಮಾನುಜರ ಭಾಷೆಯಲ್ಲಿ ಮತ್ತೊಂದು, ಅದು ಕೂಡ ಹರಿಭಕ್ತಿಯಲ್ಲಿ. ಆದ್ರೆ ನಾನೊಂದು ಅಂಶ, ಭಗವಂತ ಒಂದು ಪೂರ್ಣ ಅಂತ ಸ್ವಲ್ಪ ಬೇರೆ ವ್ಯತ್ಯಾಸ ಇದೆ. ಅಲ್ಲಿ ಯಾವುದೇ ಅಧ್ಯಾತ್ಮವಾಗಲಿ ಅದರಲ್ಲಿ ನಿಜವಾದ ಶಾಸ್ತ್ರ ಹೇಳುವಂತಹದ್ದು ನಮ್ಮಲ್ಲಿ ಆ ಗುರುತು
ಮತ್ತು ನಾನು ನನ್ನದು ಅನ್ನುವಂಥದ್ದು ಹಗುರವಾಗಿ ಕೂತಿರುತ್ತೆ. ಭಾರವಾಗಿ ನಮ್ಮ ಧರ್ಮ ಪ್ರಜ್ಞೆಯನ್ನೆಲ್ಲ ಅಲುಗಾಡಿಸಿ ಎತ್ತಿ ಹೊರಗೆ ಎಸೆಯುವ ರೀತಿ ಆಗೋದಿಲ್ಲ. ಎಲ್ಲಿ ನಿಜವಾದ ಆಧ್ಯಾತ್ಮಿಕತೆ ಇಲ್ಲವೋ ಅಲ್ಲಿ ಅದು ಬರೇ ಹೆಸರಿಗೆ ಧಾರ್ಮಿಕತೆ. ಯಾರು ಇನ್ನೊಬ್ರು ಮನೆಯನ್ನು ಸುಡ್ತಾರೋ ಧರ್ಮದ ಹೆಸರಲ್ಲಿ, ಅವರು ಹೆಸರಿಗೆ ಧಾರ್ಮಿಕರಷ್ಟೆ. ಅಲ್ಲಿ ಧಾರ್ಮಿಕತೆ ಇಲ್ಲ. ಅಲ್ಲಿರುವುದು ಒಂಥರ ರಾಕ್ಷಸ ಸ್ವಭಾವ. ಆದ್ರೆ ಅದಕ್ಕೊಂದು ಧರ್ಮದ ಒಂದು ಹೊದಿಕೆಯನ್ನು ಹಾಕೊಂಡಿರ್ತಾರಷ್ಟೇ. Therefore, true spirituality, true self-knowledge weakens and reduces our identity to something light, which is useful, but which is held lightly in our consciousness. ನಮ್ಮ ಒಂದು ಪ್ರಜ್ಞೆಯಲ್ಲಿ ಅದು ಸ್ವಲ್ಪ ಹಗುರವಾಗಿ ಕೂತಿರುತ್ತೆ. ಅದು ನಮ್ಮನ್ನ ಕುರುಡರಾಗಿ ಮಾಡೋದಿಲ್ಲ, ನಮ್ಮನ್ನ ಇನ್ಸೆನ್ಸಿಟಿವ್, ಅಸಂವೇದನಶೀಲರಾಗಿ ಮಾಡುವುದಿಲ್ಲ. ನಮ್ಮ ಗುರುತು, ನಾವು ಯಾರು ಅನ್ನುವ ಬಗ್ಗೆ ನಮ್ಗೆ ತಿಳಿದಿರುವಂತಹದ್ದು, ಅದು ನಮ್ಮನ್ನ ಯಾವ ಒಂದು ಕೆಟ್ಟ ಕೆಲಸದಲ್ಲಿ ನಡೆಯಲಿಕ್ಕೆ ಬಿಡೋದಿಲ್ಲ. ಯಾವಾಗ ಆ ಗುರುತಿನ ಜೊತೆಗೇನೆ ನಾವೇನೇ ಆಗಿರ್ಬೋದು, ಅದ್ರ ಜೊತೆಗೇನೆ ಅಧ್ಯಾತ್ಮ ವಿದ್ಯೆಯ ಒಳ್ಳೆಯ ಅರಿವು ನಮ್ಮಲ್ಲಿದ್ರೆ ಆಗ ಯು ಕ್ಯಾನ್ ಬ್ಯಾಲೆನ್ಸ್. ಯು ಹ್ಯಾವ್ ಎನ್ ಐಡೆಂಟಿಟಿ and yet you will contribute to the unity or oneness of all in the society. ಅದರಿಂದ ಸಮಾಜದಲ್ಲಿ ಸಾಮರಸ್ಯಕ್ಕೆ ನಿಜವಾದ ಅಧ್ಯಾತ್ಮ ಜ್ಞಾನ ತುಂಬ ಸಹಾಯಕ. ಭಿನ್ನತೆಯ ಮಧ್ಯದಲ್ಲೂ ಕೂಡ ಏಕತೆ ಬರಬೇಕಾದ್ರೆ ಅಧ್ಯಾತ್ಮವೇ ಸಹಾಯಕ ಅಂತ ಹೇಳುತ್ತಾ ಆ ಭಗವಂತ ವಾಸುದೇವನನ್ನ ಇನ್ನೊಮ್ಮೆ ನಮಸ್ಕರಿಸುತ್ತಾ ಈ ಮಾತು ಮುಗಿಸೋಣವಂತೆ. ಹರಿ ಓಂ.